ಅದ್ಯಾರ ಕಣ್ಣೀರ ಶಾಪನೋ ಏನೋ, ಗಂಡನ ಜೊತೆ ಸಪ್ತಪದಿ ತುಳಿದ ಈ ಹೆಣ್ಣು ಮಗಳ ಗೋಳು ಮಾತ್ರ ಯಾರಿಗೂ ಬೇಡ. ಈಕೆಯ ಕಣ್ಣೀರಿಗೆ ಸಾವು ಕೂಡ ಹೆದರಿ ದೂರ ಕುಳಿತು ಬಿಟ್ಟಿದೆ. ನಮ್ಮ ಮದುವೆಗೆ 14 ವರ್ಷ ಆಯಿತು. ಮದುವೆಗೆ 14 ವರ್ಷ ಆಗಿ ಒಂದು 3 ವರ್ಷ ಚೆನ್ನಾಗಿದ್ವಿ. ಆಮೇಲೆ ಏನೋ ಚಿಕ್ಕ ಗಲಾಟೆ ನಡೆದು ನಮ್ಮ ಯಜಮಾನರು ಹೊರಗಡೆ ಹೋದರು. ನಮ್ಮ ಇದನ್ನ ತುಂಬ ಚಿಕ್ಕವರು ಮಕ್ಕಳು. ನನ್ನ ಮಗ 9ನೇ ತಿಂಗಳು ಬಾಣ್ತೀರಿ ಒಳಗಡೆ ಹೋದರು. ಮನೇಲಿ ತುಂಬ ಕಷ್ಟ ಆಗಿತ್ತು, ತಿನ್ನೋಕ್ಕೆ ಎಲ್ಲ ತುಂಬ ಕಷ್ಟ. ಅವಾಗ ತಿನ್ನಬೇಕಿತ್ತು. ಮನೇಲಿ ಏನೂ ಇರಲಿಲ್ಲ, ತುಂಬ ಕಷ್ಟ. ನಮ್ಮ ಇದನಿಗೂ ಓದೋಕ್ಕೆ ತುಂಬ ಕಷ್ಟ ಇತ್ತು. ಆ ಹುಡುಗನಿಗೆ ಅವ್ರ ಅಣ್ಣ ಇದು ಓದಿಸ್ತಿದ್ರು ಅಂತ ಓದ್ತಿತ್ತು. ಮತ್ತು ಅವ್ರು ಹೊರಗಡೆ ಹೋದ್ಮೇಲೆ ಓದೋದು ಸ್ಕೂಲ್ ಬಿಡ್ತು. ಮತ್ತು ನಮ್ಮ ಅತ್ತಿಗೆ ಅವಾಗವಾಗ ತಲೆನೋವು ಬರ್ತಾಯಿತ್ತು. ತಲೆನೋವು ಬಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕು, ಅಲ್ಲಿ ಸಾಲ ಮಾಡಿ ಮತ್ತು ದುಡ್ಡು ತೀರಿಸ್ಬೇಕು. ಅವರಿಲ್ದೆ ತುಂಬ ಮನೇಲಿ ಕಷ್ಟ. ಗಲಾಟೆ ಆದಾಗ ನಾನು ಒಂದು 15 ವರ್ಷದ ಹುಡುಗ ಇರ್ಬೋದು. ಅವಾಗ ಎಜುಕೇಷನ್ ಮಾಡ್ತಾಯಿದ್ದೆ, ಒಂದು 9ನೇ ಕ್ಲಾಸ್. ಅವಾಗ ನಮ್ಮ ತಂದೆನೂ ಇಲ್ಲ. ನಮ್ಮ ತಂದೆ ಇದ್ದಿದ್ರೆ ನಾನು ಎಜುಕೇಷನ್ ಮಾಡಿಸೋರು. ಆ ಗಲಾಟೆ ಆದ ಸಂದರ್ಭದಲ್ಲಿ ನನಗೆ ಯಾರು ಓದಿಸರೇ ಇಲ್ದಂಗೆ ಆದರು. ನಮ್ಮ ಅಣ್ಣನೂ ಜೈಲಿಗೆ ಹೋದರು. ಹಾಗಾಗಿ ನಾನು ಎಜುಕೇಷನ್ ಫ್ಲಾಪ್ ಆಯ್ತು ಸರ್. ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅಣ್ಣ ಎಜುಕೇಷನ್ ಮಾಡಿಸ್ತಾಯಿದ್ರು, ಅವರು ಜೈಲಿಗೆ ಹೋದರು. ನಾವು ಇವಾಗ ಕೂಲಿ ಮಾಡ್ಕೊಂಡು ಸರ್ ಜೀವನ ಮಾಡ್ತಿದ್ದೀವಿ. ಈಗ ಏನಾದ್ರು ಒಂದು ಕಾರ್ಯಕ್ರಮ ಏನಾರು ಆದರೆ ಅವ್ರಿಲ್ಲ ಅಂದರೆ ತುಂಬ ಬೇಜಾರ. ನನ್ನ ಮಗ ಚಿಕ್ಕ ಮಗ ಸಣ್ಣನೊಬ್ಬನೇ, ತುಂಬ ಮನೇಲಿ ಕಷ್ಟ. ಕೂಲಿ ಮಾಡಿ ಹೊಟ್ಟೆಪಾಡು ಮಾಡಬೇಕು. ಏನೂ ನಮಗೆ ಆಧಾರ ಏನೂ ಇಲ್ಲ. ಅವನಿಂದಲೇ ನಮಗೆ ಮನೇಲಿ ಆಗಬೇಕಿತ್ತು. ಈಗ ನಾವು ಕೂಲಿ ಮಾಡಿ ಮಾಡ್ಕೋಬೇಕು. ತುಂಬ ಸಂಕಟ ಅವ್ರಿಲ್ದಲೇ. ಮತ್ತು ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಬರ್ತಾರೆ. ಮತ್ತೆ ಹೋಗ್ಬೇಕಾದ್ರೆ ನಮಗೆ ದುಃಖ ತಡೆಯೋಕ್ಕಾಗಲ್ಲ. ಮಕ್ಕಳು ಅವಾಗವಾಗ ಕೇಳ್ತಾನೆ ಇರ್ತವೆ, ಅಪ್ಪಾಜಿ ಇಲ್ಲ ಅಮ್ಮ, ಅಪ್ಪಾಜಿ ಇಲ್ಲ ಅಮ್ಮ ಅಂತ ಕೇಳ್ತಾನೆ ಇರ್ತವೆ. ಇದನ್ನ ಸ್ಕೂಲಿಗೆ ಹೋಗೋದು, ಕಾಲೇಜ್ಗೆ ಹೋಗೋದು. ನಮ್ಮ ಅಣ್ಣ ಇದ್ದಿದ್ರೆ ಓದಿಸ್ತಿತ್ತು ಅಂತ ಸ್ಕೂಲ್ನೇ ಬಿಡ್ತು ಸರ್. ತುಂಬ ಕಷ್ಟ ಆಗಿದೆ ಇವಾಗ. ಅಂದರೆ ಅವ್ರ ಮನೆಗೆ ಬಂದರೆ ನಮಗೆಲ್ಲ ನೆಮ್ಮದಿ, ಎಲ್ಲ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ. ಕಾಲು ಅಂದರೆ ಏನು ಮಾಡಿದ್ರು ಇನ್ನೂ ಚೆನ್ನಾಗಿ ವಾಸಿಯಾಗಿಲ್ಲ. ಅವರಿಗೆ ವಾಸಿಯಾಗಿಲ್ಲ ಮಗನಿಗೆ. ಸ್ಕೂಲಿಗೆ ಹೋಗಲಿಲ್ಲ 1 ವರ್ಷ. ಕಾಲು ತುಂಬ ಆಪ್ರೇಷನ್ ಆಯಿತು, 2 ಸಲ ಆಪ್ರೇಷನ್ ಆಯಿತು. ತುಂಬ ಕಷ್ಟ. ನಮ್ಮ ನಿಮಗೆ ತುಂಬ ಕಷ್ಟ. ನನ್ನನ್ನು ನೋಡಬೇಕು, ಮಕ್ಕಳನ್ನ ನೋಡಬೇಕು, ಅಮ್ಮನ ನೋಡ್ಕೋಬೇಕು. ಈ ಥರ ಪ್ರಾಬ್ಲಮ್ ಮನೇಲಿ ತುಂಬ ಇದೆ ಸರ್. ಮನೇಲಿ ಆದರೆ ಅವ್ರು ಬಂದರೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ನನ್ನ ತಮ್ಮನ ನೋಡಿಸ್ತಾರೆ ಅಂತ ನಾವು ಅನ್ಸ್ಕೊತೀವಿ. ಇವನೇ ಚಿಕ್ಕ ಪಾಪು. ನಮ್ಮ ಅಪ್ಪಾಜಿ ಮನೆಗೆ ಬರಲಿ ಅಂತ ಹೇಳಪ್ಪ. ಅಪ್ಪಾಜಿ, ನಮ್ಮ ಅಪ್ಪಾಜಿ ಬೇಕು, ಅಪ್ಪಾಜಿ ಮನೆಗೆ ಬರಲಿ ಅಂತ ಹೇಳ್ತೀನಿ. ಹೇಳಪ್ಪ. ಒಂದು ಲೈಫ್ ಅಂದ್ಬಿಟ್ರೆ ಮನುಷ್ಯನ ಜೀವನ ಅಲ್ಲ. ಲೈಫ್ ಮುಗಿಸ್ಬಂದತ್ತೆ, ಒಂದು ಹೊರಗಡೆ ಬಂದತ್ತೆ ಲೈಫೇ ಮುಗಿದು ಹೋಗಿರುತ್ತೆ. ಹಾಗಾಗಿ ಆ ಜೈಲಲ್ಲಿ ಎಲ್ಲ ನೋಡಿ ಅಲ್ಲಿ ಒಂದು ಪರಿವರ್ತನೆ ಆದವರಿಗೆ ಒಂದು ಮುಂದಕ್ಕೆ ಸರ್ಕಾರ ಒಂದು ಒಳ್ಳೆಯ ಏನಾರು ಅವ್ರಿಗೊಂದು ಮಾರ್ಗ ಸೂಚಿಸಿದರೆ ಮುಂದಕ್ಕೆ ಲೈಫು, ಮನೆ, ಫ್ಯಾಮಿಲಿ ಎಲ್ಲ ಸೆಟ್ಲಾಗಿ ಏನೋ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಮಾತ್ರ ಇದನ್ನು ನಮ್ಮ ಅಣ್ಣ ಮತ್ತು ತಪ್ಪು ಮಾಡಿದ್ರೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇದ್ದರೂ ಕೂಡ ತಪ್ಪಾದರೂ ಕೂಡ ಕ್ಷಮಿಸಿ ಅವ್ರನ್ನ ಹೊರಗಡೆ ಬಿಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ನಾವು ನಿಮ್ಮ ಜೊತೆ ಬದುಕೋಕ್ಕೆ ತಯಾರಿದ್ದೀವಿ. ಹಾಗಾಗಿ ಬನ್ನಿ, ನಮ್ಮ ಜೈಲಿಗೆ ಬಂದು ಪರಿವರ್ತನೆ ಅಂತಕ್ಕಂಥ ಕಾರ್ಯಕ್ರಮ ಕೇಳಿ ನಾವು ಕೂಡ ನಿಮ್ಮ ಜೊತೆ ಸ್ಪಂದಿಸ್ತೀವಿ. ನಮ್ಮನ್ನು ನೋಡಿ ನಾವು ನಿಮ್ಮ ಜೊತೆ ಬರೋಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ, ಎಲ್ಲರೂ ನಮ್ಮನ್ನು ಕೂಡ ಗಮನಿಸಿ ಸಮಾಜ ಮುಖ್ಯ, ನಮ್ಮನ್ನು ಕರ್ಕೊಳ್ಳಿ ಅಂತ ಹೇಳ್ತಾ, ನಾವು ಕೂಡ ಸಮಾಜದ ಮುಖ್ಯವಾಹಿನಿಯ ಜನರೇ ಮುಖ್ಯ ಅಲ್ಲ, ನಾವು ಕೂಡ ಈ ಸರ್ಕಾರಕ್ಕೆ ಮುಖ್ಯ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ